ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ದಿವಸ KCET ಎಕ್ಸಾಮ್ ಕೆಮಿಸ್ಟ್ರಿ ಮುಗಿದಿದೆ 2025. ಸೊ ಈಗ ಅದಕ್ಕೆ ನಾವು ಆನ್ಸರ್ ಕೀನ ನೋಡೋಣ. ಸೊ ಆನ್ಸರ್ ಕೀ ಅಂತಂದರೆ ಜಸ್ಟ್ ಐ ವಿಲ್ ಡಿಸ್ಕಸ್ ಅಬೌಟ್ ದ ಆನ್ಸರ್ ಕೀ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲ್ ಸೊಲ್ಯೂಷನನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಓನ್ಲಿ ಆನ್ಸರ್ ಕೀ, ಯಾವ ಕ್ವಶನ್ಗೆ ಯಾವ ಆನ್ಸರ್ ಅನ್ನೋದು ಮಾತ್ರ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ಸೆಷನ್ನಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಡೀಟೇಲ್ ಸೊಲ್ಯೂಷನನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೀವು ಪೇಪರನ್ನು ನೋಡೋದಾದರೆ ನಿಮಗೆ ಆಲ್ಮೋಸ್ಟ್ ವಿಚ್ ಇಸ್ ಅ ಗುಡ್ ಪೇಪರ್. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಪೇಪರು. ನಿಮಗೆ NCERT ಯಾರು ಪಕ್ಕ ತರೋ ಇರ್ತೀರಾ ಅವ್ರಿಗೆ ದಿಸ್ ಈಸ್ ಅ ರಿಯಲಿ ಇಟ್ಸ್ ಎಕ್ಸಲೆಂಟ್ ಪೇಪರ್. ತುಂಬ ಚೆನ್ನಾಗಿದೆ ಪೇಪರು, ಈಸಿಯಾಗೇ ಇದೆ ಪೇಪರು. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಿಮಗೆ ಒಬ್ಬೊಬ್ಬರಿಗೆ ಸೀರೀಸು ಒಂದೊಂದು ಥರ ಡಿಫ್ರೆಂಟ್ ಇರುತ್ತೆ. ನೀವು ಕ್ವಶನ್ಸನ್ನು ನೋಡಿಕೊಂಡು ಸೊಲ್ಯೂಷನ್ ಯಾವ್ದು ಕರೆಕ್ಟಾಗಿರುತ್ತೆ ಅದನ್ನು ಮಾರ್ಕ್, ಇವನ್ ಇನ್ಕ್ಲೂಡಿಂಗ್ ಆಪ್ಷನ್ಸು ಡಿಫ್ರೆಂಟ್ ಇರುತ್ತೆ ನಿಮಗೆ. ಸೊ ಹಾಗಾಗಿರೋದ್ರಿಂದ ಪ್ರಾಪರಾಗಿ ಕ್ವಶನ್ ಮತ್ತು ಆನ್ಸರ್ ಯಾವ್ದು ಕರೆಕ್ಟಾಗಿದೆ ಆನ್ಸರ್ ಅನ್ನೋದನ್ನ ಮಾತ್ರ ಟಿಕ್ ಮಾಡ್ಕೋಬೇಕು. ಯಾಕಂದರೆ ಎಲ್ಲ ಕಂಪ್ಲೀಟಾಗಿ ಶಫಲ್ ಆಗಿರುತ್ತೆ. ಕ್ವಶನ್ ನಂಬರಿಂದ ಹಿಡಿದು ಆಪ್ಷನ್ಸಿಂದ ಎಲ್ಲ ಶಫಲ್ ಆಗಿರುತ್ತೆ. ಸೊ ನೀವು ದಯವಿಟ್ಟು ಕ್ವಶನ್ ವಿತ್ ಆನ್ಸರ್ ಯಾವುದಂತ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಓಕೆ, ಈಗ ಬರೋಣ. ಕ್ವಶನ್ ನಂಬರ್ 1, ಕರೆಕ್ಟ್ ಸೀಕ್ವೆನ್ಸ್ ಆಫ್ ಆಲ್ಫಾ ಅಮೈನೋ ಆಸಿಡ್, ಹಾರ್ಮೋನ್, ವೈಟಮಿನ್, ಕಾರ್ಬೋಹೈಡ್ರೇಟ್ ರೆಸ್ಪೆಕ್ಟಿವ್ಲಿ. ಸೊ ನಿಮಗೆ ಆಪ್ಷನ್ 1 ಬರುತ್ತೆ ಇಲ್ಲಿ, ಫಸ್ಟ್ ಒನ್. ಓಕೆ, ಫಸ್ಟ್ ಒನ್ ಬರುತ್ತೆ ನಿಮಗೆ ಇಲ್ಲಿ, ದಟ್ ಈಸ್ ಆಸ್ಪರ್ಟಿಕ್ ಆಸಿಡ್. ಓಕೆ, ಆಸ್ಪರ್ಟಿಕ್ ಆಸಿಡ್, ಇನ್ಸುಲಿನ್, ಆಸ್ಕಾರ್ಬಿಕ್ ಆಸಿಡ್ ಆ್ಯಂಡ್ ಹ್ಯಾಮ್ನೋಸ್. ಸೊ ಆಪ್ಷನ್ 1 ಬರುತ್ತೆ ನಿಮಗೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಹೋಗೋಣ. ವಿಚ್ ಎಕ್ಸಾಂಪಲ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಎಕ್ಸಿಬಿಟ್ಸ್ ಆಲ್ಫಾ ಲಿಂಕ್? ಆಲ್ಫಾ ಲಿಂಕ್. ಸೊ ನಿಮಗೆ ಅದು ಆಪ್ಷನ್ 3 ಬರುತ್ತೆ, ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್ ಬರುತ್ತೆ. ಆಪ್ಷನ್ 3 ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. ಇನ್ ದಿ ಟೈಟ್ರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ against ferrous ammonium sulfate solution, dilute sulfuric acid but not nitric acid is used to maintain the acidic solution because acidic medium because. ಸೊ ನಿಮಗೆ ಇದಕ್ಕೆ ಫೋರ್ತ್ ಆಪ್ಷನ್ ಬರುತ್ತೆ, ನೈಟ್ರಿಕ್ ಆಸಿಡ್ ಇಟ್ ಸೆಲ್ಫ್ ಇಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4 ಬರೋಣ. ದ ಗ್ರೂಪ್ ರಿಯೇಜೆಂಟ್ ಅಮೋನಿಯಂ ಕ್ಲೋರೈಡ್ ಅಂಡ್ ಏಕ್ವೆಸ್ ಅಮೋನಿಯಾ ವಿಲ್ ಪ್ರೆಸಿಪಿಟೇಟ್ ವಿಚ್ ಆಫ್ ದ ಫಾಲೋಯಿಂಗ್ ಅಯಾನ್? ಸೊ ನಿಮಗೆ ಇದಕ್ಕೆ ಅಲ್ಯೂಮಿನಿಯಂ ಬರುತ್ತೆ, ಥರ್ಡ್ ಗ್ರೂಪ್ ಬೇಸಿಕ್ ರಾಡಿಕಲ್ ಅಲ್ಯೂಮಿನಿಯಂ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಬರೋಣ. ಇನ್ ಪ್ರಿಪರೇಷನ್ ಆಫ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ದ ಪರ್ಪೋಸ್ ಆಫ್ ಫ್ಯೂಸಿಂಗ್ ಆರ್ಗಾನಿಕ್ ಕಾಂಪೌಂಡ್ ವಿತ್ ಎ ಪೀಸ್ ಆಫ್ ಸೋಡಿಯಂ ಮೆಟಲ್ ಈಸ್. ಸೊ ನಮಗೆ ಈ ಕ್ವಶನ್ಗೆ ನಮಗೆ 3 ಬರುತ್ತೆ. ಕನ್ವರ್ಟ್ ದಿ ಎಲಿಮೆಂಟ್ಸ್ ಆಫ್ ದಿ ಕಾಂಪೌಂಡ್ ಫ್ರಮ್ ಕೋವಲೆಂಟ್ ಫಾರ್ಮ್ ಟು ಅಯಾನಿಕ್ ಫಾರ್ಮ್. ನಿಮಗೆ ಆಲ್ಮೋಸ್ಟ್ ನಾನು ಕೊಟ್ಟಿರುವಂಥ ಕ್ವಶನ್ಸ್ ಎಲ್ಲ ಕವರ್ ಆಗಿದೆ. ನಾನೇನು ಕ್ರ್ಯಾಶ್ ಕೋರ್ಸ್ ಮಾಡಿದ್ದೆ ನಾನು ನಿಮಗೆ ಫ್ರೀಯಾಗಿ. ಆಲ್ಮೋಸ್ಟ್ ಈ ಎಲ್ಲ ಕ್ವಶನ್ಸು ಸಹ ನಿಮಗೆ ಕವರ್ ಆಗಿದೆ. ಆಲ್ಮೋಸ್ಟ್ ಯು ಕ್ಯಾನ್ ಸೇ ಇಟ್ಸ್ 90% ಕ್ವಶನ್ಸ್ ಕವರ್ ಆಗಿದೆ ಆಲ್ಮೋಸ್ಟ್. ಸೊ ಆ ಥರದ್ದು ಬಿಟ್ಟರೆ ನಿಮ್ಗೊಂದು 10% ಕ್ವಶನ್ಸ್ ಬಿಟ್ಟರೆ, ನಿಮಗೆ 10-15% ಬಿಟ್ಟರೆ ನಿಮ್ಗೆ ಆಲ್ಮೋಸ್ಟ್ ನಾನು ಆ್ಯಸ್ ಇಟ್ ಈಸ್ ಕ್ವಶನ್ಸ್ ಕಾಪಿ ಆಗಿದೆ. ಕಾಪಿ ಥರ ಅನ್ಕೋದು, ಕಾಪಿ ಪೇಸ್ಟ್ ಥರನೇ ಇದೆ ಕ್ವಶನ್ಸ್ ಎಲ್ಲ, ಸಿಮಿಲರ್. ನಿಮ್ಗೆ ಆಲ್ಮೋಸ್ಟ್ ಕ್ಲೋಸ್, ಅಂದರೆ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಮಾಡಿ ಕೊಟ್ಟಿರೋ ಥರ ತುಂಬ ಇದೆ. ನಾನು ಆಲ್ರೆಡಿ ಕ್ರ್ಯಾಶ್ ಕೋರ್ಸಲ್ಲಿ ತುಂಬ ಕ್ವಶನ್ಸನ್ನ, ಈ ಚಾಪ್ಟರ್ ವೈಸ್ 30 ಕ್ವಶನ್ಸ್ನ ಏನು ಡಿಸ್ಕಷನ್ ಮಾಡಿದ್ದೆ, ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಬಂದಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6ಗೆ ಬರೋಣ. ದ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಈಸ್ ಬಾಯ್ಲ್ಡ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ವೈಲ್ ಟೆಸ್ಟಿಂಗ್ ದ ಹ್ಯಾಲೋಜನ್ಸ್ ಬೈ ಡೂಯಿಂಗ್ ಸೊ ಇಟ್. ಸೊ ನಿಮಗೆ ಈ ಕ್ವಶನ್ಗೆ ಆಪ್ಷನ್ 1 ಬರುತ್ತೆ, ಡಿಕಂಪೋಸಸ್ ಸೋಡಿಯಂ ಸಲ್ಫೈಡ್ ಆ್ಯಂಡ್ ಸೋಡಿಯಂ ಸೈನೈಡ್ ಈಸ್ ಫಾರ್ಮ್ಡ್. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನಂಬರ್ 7. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಆರೋಮ್ಯಾಟಿಕ್ ಕಾಂಪೌಂಡ್? ಸೊ ನಿಮಗೆ ಅದಕ್ಕೆ ಸೆಕೆಂಡ್ ಆಪ್ಷನ್ ಬರುತ್ತೆ, ಇಟ್ಸ್ ಸೈಕ್ಲೋ ಪೆಂಟಾ ಡೈನೈಲ್ ಕ್ಯಾಟಯಾನ್, ಸೆಕೆಂಡ್ ಒನ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8ಗೆ ಬರೋಣ. ದ UPAC ನೇಮ್ ಆಫ್ ದಿಸ್ ಗಿವನ್ ಆರ್ಗಾನಿಕ್ ಕಾಂಪೌಂಡ್ ಇಸ್. ಈ ಕ್ವಶನ್ಗೆ ನಿಮಗೆ ಹೆಕ್ಸಾ 1,3 ಡೈನ್ 4 YN ಬರುತ್ತೆ. Okay, next, among the following
ಐಡೆಂಟಿಫೈ ದ ಕಾಂಪೌಂಡ್ ದಟ್ ಈಸ್ ನಾಟ್ ಎನ್ ಐಸೋಮರ್ ಆಫ್ ಹೆಕ್ಸೇನ್. ನಿಮಗೆ ಇದಕ್ಕೆ ಫೋರ್ತ್ ಆಪ್ಷನ್ ಬರುತ್ತೆ. ದಿಸ್ ಇಸ್ ಅ ಕಾಂಪೌಂಡ್, ಸೈಕ್ಲಿಕ್ ಕಾಂಪೌಂಡ್. ನೆಕ್ಸ್ಟ್ ಕ್ವಶನ್ ನಂಬರ್ 10ಗೆ ಬಂದರೆ ಆರ್ಗಾನಿಕ್ ಕಾಂಪೌಂಡ್ ಇಸ್ ಕ್ಲಾಸಿಫೈಡ್ ಆಸ್, ನಿಮಗೆ ಆಪ್ಷನ್ 3 ಬರುತ್ತೆ ಬೆನ್ಸೈಲ್ ಹ್ಯಾಲೈಡ್. ಬರುತ್ತೆ. ಓಕೆ, ಬೆನ್ಸೈಲ್ ಹ್ಯಾಲೈಡ್ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್ ನಂಬರ್ 11ಗೆ ಬಂದರೆ chlorobenzene reacts with bromine gas in presence of anhydrous aluminum bromide to yield p-bromochlorobenzene. This reaction is classified as electrophilic substitution reaction. That is ನಿಮಗೆ fourth one ಬರುತ್ತೆ. fourth one electrophilic substitution reaction. Next question number 12ಗೆ organometallic compound, it's a Grignard reagent, reacts with D2O. ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ. CH3 tries CD. ನೆಕ್ಸ್ಟ್ ಕ್ವಶನ್ ನಂಬರ್ 13ಗೆ ಬಂದರೆ ದ ಮೇಜರ್ ಪ್ರಾಡಕ್ಟ್ ವೆನ್ 1-bromo 3-chlorocyclobutane reacts with metallic sodium in dry ether. ಸೊ ನಿಮಗೆ ಫೋರ್ತ್ ಆಪ್ಷನ್ ಬರುತ್ತೆ. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 15, ethyl alcohol is heated with concentrated sulfuric acid at 413 Kelvin. The major product is ನಿಮಗೆ ether compound. ಸೆಕೆಂಡ್ ಒನ್ ಬರುತ್ತೆ. ನಿಮಗಿಲ್ಲಿ ಸೆಕೆಂಡ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 15ಗೆ ಬರೋಣ. ಫಿನಾಲ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಫ್ರಮ್ ದಿ ಪ್ರೊಪನಾಲ್ ಬೈ ಯೂಸಿಂಗ್ ದ ರಿಯೇಜೆಂಟ್ ಬ್ರೋಮಿನ್ ವಾಟರ್. ಸೆಕೆಂಡ್ ಆಪ್ಷನ್ ಬರುತ್ತೆ. ಕ್ವಶನ್ ನಂಬರ್ 16, ಮ್ಯಾಚ್ ದ ಫಾಲೋಯಿಂಗ್ ವಿತ್ ದೇರ್ pKa ವ್ಯಾಲ್ಯೂಸ್. ನಿಮಗೆ ಈ ಕ್ವಶನ್ಗೆ ಸೆಕೆಂಡ್ ಆಪ್ಷನ್ ಬರುತ್ತೆ 1C 2D 3A 4B. ಅಂದರೆ ಫಿನಾಲ್ 10 ಬರುತ್ತೆ, ಪಿ ನೈಟ್ರೋಫಿನಾಲ್ಗೆ 7.1 ಬರುತ್ತೆ, ಆ್ಯಂಡ್ ಈಥೈಲ್ ಆಲ್ಕೋಹಾಲ್ 16 ಬರುತ್ತೆ, ಪಿಕ್ರಿಕ್ ಆ್ಯಸಿಡ್ 0.78 ಬರುತ್ತೆ. ಸೊ ಸೆಕೆಂಡ್ ಒನ್ ಇಸ್ ಕರೆಕ್ಟ್. 17ಗೆ ಈ ಕ್ವಶನ್ಗೆ ಕ್ವಶನ್ ನಂಬರ್ 17ಗೆ ನಿಮಗೆ ಥರ್ಡ್ ಆಪ್ಷನ್ ಬರುತ್ತೆ. ಆಪ್ಷನ್ 3 ಇಸ್ ಕರೆಕ್ಟ್. ಮಿಥೈಲ್ ಆಲ್ಕೋಹಾಲ್ ಆ್ಯಂಡ್ ಟರ್ಷರಿ ಬ್ಯೂಟೈಲ್ ಅಯೋಡೈಡ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 18, ಆಕ್ಸಿಡೇಷನ್ ಆಫ್ ಟಾಲ್ವಿನ್ ವಿತ್ ಕ್ರೋಮೈಲ್ ಕ್ಲೋರೈಡ್ ಫಾಲೋಡ್ ಬೈ ದ ಹೈಡ್ರಾಲಿಸಿಸ್ ಗಿವ್ಸ್ ಬೆನ್ಸಾಲ್ಡಿಹೈಡ್. ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ಈಟಾಡ್ ರಿಯಾಕ್ಷನ್. ಸೆಕೆಂಡ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 19, statement 1, reduction of ester by diisobutyl aluminum hydride followed by hydrolysis gives aldehyde. Oxidation of benzyl alcohol aqueous solution leads to the formation of benzaldehyde. ಇಲ್ಲಿ statement 1 is true but statement 2 is false. ಸೊ ನಮಗೆ ಇಲ್ಲಿ statement 1 is true but statement 2 is false. ಅಂದರೆ ಥರ್ಡ್ ಆಪ್ಷನ್ ಬರ್ತಾ ಇದೆ ಇಲ್ಲಿ. Question number 20, arrange the following compounds in their decreasing order of reactivity towards nucleophilic addition reaction. ಸೊ ನಿಮಗಿಲ್ಲಿ ಸೆಕೆಂಡ್ ಆಪ್ಷನ್ ಬರುತ್ತೆ. ಫಸ್ಟ್ ಆಲ್ಡಿಹೈಡ್, ಅಸಿಟಾಲ್ಡಿಹೈಡ್, ದ್ಯಾನ್ ಕೀಟೋನ್ ಮೀನ್ಸ್ ಅಸಿಟೋನ್, ದ್ಯಾನ್ ಮಿಥೈಲ್ ಪ್ರೋಪೈಲ್ ಕೀಟೋನ್. ಓಕೆ, ಸೆಕೆಂಡ್ ಆಪ್ಷನ್ ಬರುತ್ತೆ ನಿಮಗಿಲ್ಲಿ 20ಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 21, ವಿಚ್ ಆಫ್ ದ ಫಾಲೋಯಿಂಗ್ ಆಸ್ ಅ ಮೋಸ್ಟ್ ಅಸಿಟಿಕ್ ಹೈಡ್ರೋಜನ್. ಸೊ ಅದಕ್ಕೆ ನಿಮಗೆ ಆಪ್ಷನ್ 4 ಬರುತ್ತೆ, ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡ್. 22, which of the following reagents are suitable to differentiate aniline and N-methyl aniline chemically. ಅದಕ್ಕೆ ನಮಗೆ ಕಾರ್ಬೈಲಾಮೈನ್ ರಿಯಾಕ್ಷನ್ ಬರುತ್ತೆ. 21, ಕ್ಲೋರೋಫಾರ್ಮ್ ಅಂಡ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್.
ನೆಕ್ಸ್ಟ್ ಕ್ವಶನ್ ನಂಬರ್ 23ಗೆ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಡಸ್ ನಾಟ್ ಈಲ್ಡ್ ಎನ್ ಅಮೈನ್? ಸೊ ಇದರಲ್ಲಿ ನಿಮಗೆ ಥರ್ಡ್ ಕಾಂಪೌಂಡ್ ಮೀನ್ಸ್ ಆಪ್ಷನ್ 4 ಇಸ್ ಓನ್ಲಿ ಕರೆಕ್ಟ್. ಐ ಮೀನ್ ಓನ್ಲಿ ತ್ರೀ ಬರುತ್ತೆ. ಆಪ್ಷನ್ 4 ಓನ್ಲಿ 3. ನೆಕ್ಸ್ಟ್ ಕ್ವಶನ್ ನಂಬರ್ 24. ಮ್ಯಾಚ್ ದ ಕಾಂಪೌಂಡ್ಸ್ ಗಿವನ್ ಇನ್ ದ ಲಿಸ್ಟ್ 1 ಅಂಡ್ ಲಿಸ್ಟ್ 2. ನಿಮಗೆ 24ಗೆ ಇಟ್ಸ್ 1 ಬರುತ್ತೆ, ಅಂದರೆ 1B 2A 3D 4C. ಬೆನ್ಝೀನ್ ಸಲ್ಫೋನೈಲ್ ಕ್ಲೋರೈಡ್ ಇನ್ಸ್ಬರ್ಗ್ ರಿಯೇಜೆಂಟ್, sulfonylic acid is bitter ion, alkyl diazonium salt conversion to alcohols, aryl diazonium salts dyes. So 1B 2A 3D 4C. Next question number 25. ನಿಮಗೆ ಇದು ಸೆಕೆಂಡ್ ಆಪ್ಷನ್ ಬರುತ್ತೆ 16. Question number 26. According to the Heisenberg's uncertainty principle, the value of delta V into delta X for the object whose mass is 10 power minus 6. ಇದಕ್ಕೆ ನಿಮಗೆ 5.2 into 10 power minus 29 ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 27ಗೆ ಗಿವನ್ ಬಿಲೋ 2 ಸ್ಟೇಟ್ಮೆಂಟ್ಸ್ ಇದೆ ನಿಮಗಿಲ್ಲಿ. ಸೊ ಇದರಲ್ಲಿ ಅಡಿಯಾಬ್ಯಾಟಿಕ್ ವರ್ಕ್ ಡನ್ ಇಸ್ ಪಾಸಿಟಿವ್ ವೆನ್ ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್ ಅಂಡ್ ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇನ್ಕ್ರೀಸಸ್. ನೋ ವರ್ಕ್ ಈಸ್ ಡನ್ ಡ್ಯೂರಿಂಗ್ ದ ಫ್ರೀ ಎಕ್ಸ್ಪೆನ್ಷನ್ ಆಫ್ ದ ಐಡಿಯಲ್ ಗ್ಯಾಸ್. ಸೊ ಅಲ್ಲಿ ನಮಗೇನಾಗುತ್ತೆ, ಎರಡು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ. ಸೊ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಟ್ರೂ. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ನೆಕ್ಸ್ಟ್ ಕ್ವಶನ್ ನಂಬರ್ 28. ಆ್ಯಸ್ ಇಟ್ ಈಸ್ ನೋಡಿ, ಈ ಕ್ವಶನ್ ಆ್ಯಸ್ ಇಟ್ ಈಸ್ ನಮ್ಮ ಪ್ರಾಕ್ಟೀಸ್ ಕ್ವಶನಲ್ಲಿದೆ, ಚೆಕ್ ಮಾಡಿ. ಆ್ಯಸ್ ಇಟ್ ಈಸ್ ವಿತ್ ಕಾಪಿ ಪೇಸ್ಟ್ ಇದೆ ನೋಡಿ ಬೇಕಾದ್ರೆ. ಆ್ಯಸ್ ಇಟ್ ಈಸ್, ನೋ ಚೇಂಜ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಹ್ಯಾಸ್ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು? ನಿಮಗೆ ಫೋರ್ತ್ ಆಪ್ಷನ್ ಬರುತ್ತೆ. ಆ್ಯಸ್ ಇಟ್ ಈಸ್ ಕ್ವಶನ್ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಕ್ರ್ಯಾಶ್ ಕೋರ್ಸಲ್ಲಿ, ಚೆಕ್ ಮಾಡಿ. ಕ್ವಶನ್ ನಂಬರ್ 29. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್. ಸೊ ಇಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ಬರುತ್ತೆ. ಸೆಕೆಂಡ್ ಆಪ್ಷನ್, ದಟ್ ಈಸ್ A, B and D. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ನಿಮಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 30ಗೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಟ್ರೂ ಅಬೌಟ್ ಈಕ್ವಿಲಿಬ್ರಿಯಮ್? ಸೊ ನಿಮಗೆ ಇಲ್ಲಿ ಫೋರ್ತ್ ಆಪ್ಷನ್ ಬರುತ್ತೆ, ABC. All statements are true. Equilibrium is possible only in a closed system of a given temperature, correct. All the measurable properties of the system remains constant at equilibrium, correct. Equilibrium constant for the reverse reaction is the inverse of equilibrium constant for the reaction in forward direction. So all statements are correct. So fourth option ABC, all statements are correct. Question number 30. According to the Lee-Chartelis principle, the formation of methane is favored by second option ಬರುತ್ತೆ ನಿಮಗೆ A and C. Second option A and C. Next 32 ಬರೋಣ. The equilibrium constant at 298 Kelvin for the reaction they are given. The equilibrium constant D is, so ನಿಮಗೆ ಇಲ್ಲಿ 1.818 ಬರುತ್ತೆ. 32ಗೆ ಆಪ್ಷನ್ 3 ಬರುತ್ತೆ. 8.818 ಬರುತ್ತೆ ನಿಮಗೆ. ನೆಕ್ಸ್ಟ್ 33 ಬಂದು among the following 0.1 molar aqueous solution which one will exhibit the lowest ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಅಸ್ಯೂಮಿಂಗ್ ಕಂಪ್ಲೀಟ್ ಅಯೋನೈಸೇಷನ್ ಆಫ್ ದ ಕಾಂಪೌಂಡ್ಸ್? ನಿಮಗೆ ಇದಕ್ಕೆ ಫಸ್ಟ್ ಆಪ್ಷನ್ ಬರುತ್ತೆ, ಸೋಡಿಯಂ ಕ್ಲೋರೈಡ್ ಬರುತ್ತೆ. ಸೋಡಿಯಂ ಕ್ಲೋರೈಡ್. ಸೊ ಫಸ್ಟ್ ಆಪ್ಷನ್ ಸೋಡಿಯಂ ಕ್ಲೋರೈಡ್. ನೆಕ್ಸ್ಟ್ ಕ್ವಶನ್ ನಂಬರ್ 34ಗೆ ಬಂದರೆ ವೇರಿಯೇಷನ್ ಆಫ್ ದ ಸಾಲಿಬಿಲಿಟಿ ವಿತ್ ಟೆಂಪರೇಚರ್ T ಗ್ಯಾಸ್ ಇನ್ ಎ ಲಿಕ್ವಿಡ್ ಶೋನ್ ಇನ್ ದ ಫಾಲೋಯಿಂಗ್ ಗ್ರಾಫ್ಸ್. ಇದಕ್ಕೆ ನಿಮಗೆ ಗ್ರಾಫ್ಸಲ್ಲಿ ಫೋರ್ತ್ ಗ್ರಾಫ್ ಬರುತ್ತೆ. ಫೋರ್ತ್ ಒನ್, ಇಟ್ಸ್ ಸಾಲಿಬಿಲಿಟಿ ಇಸ್ ಆ್ಯಕ್ಚುಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಬರುತ್ತೆ ಗ್ರಾಫ್ ಫೋರ್ತ್ ಒನ್. ಕ್ವಶನ್ ನಂಬರ್ 35. 180 ಗ್ರಾಮ್ ಆಫ್ ಗ್ಲೂಕೋಸ್ dissolved in 1 kg of water in a vessel. The temperature at which water boils at 1.013 bar is. ಸೊ ನಿಮಗೆ ಇದಕ್ಕೆ ಸೆಕೆಂಡ್ ಆಪ್ಷನ್ ಬರುತ್ತೆ, ದಟ್ ಈಸ್ 373.67 ಕೆಲ್ವಿನ್. ನೆಕ್ಸ್ಟ್ ಕ್ವಶನ್ ನಂಬರ್ 36. If nitrogen gas is bubbled through at 293 Kelvin, how many moles of N2 gas would dissolve in 1 liter of water? Assume nitrogen exerts the partial pressure. ಸೊ ನಿಮಗೆ ಇದಕ್ಕೆ 0.716 into 10 power minus 3 moles ಬರುತ್ತೆ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 0.716 into 10 power minus 3.
ಕ್ವಶನ್ ನಂಬರ್ 37, ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ದ ಗ್ಯಾಲ್ವಾನಿಕ್ ಸೆಲ್, ನಿಮಗಿದು ಎ ಆ್ಯಂಡ್ ಡಿ ಓನ್ಲಿ ಬರುತ್ತೆ. ಫೋರ್ತ್ ಒನ್, ಕರೆಂಟ್ ಫ್ಲೋಸ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್ ಕರೆಕ್ಟ್ ಆಗಿದೆ, ಮತ್ತು ಕ್ಯಾಥೋಡ್ ಈಸ್ ಪಾಸಿಟಿವ್ ಟರ್ಮಿನಲ್, ಎರಡು ಆಪ್ಷನ್ ಎರಡು ಕರೆಕ್ಟ್ ಆಗಿದೆ, ಅಂದರೆ ಎ ಆ್ಯಂಡ್ ಡಿ ಕರೆಕ್ಟ್. ಫೋರ್ತ್ ಒನ್ ಇಸ್ ಕರೆಕ್ಟ್. ಫೋರ್ತ್ ಆಪ್ಷನ್ ಎ ಆ್ಯಂಡ್ ಡಿ. ಕ್ವಶನ್ ನಂಬರ್ 38ಗೆ, ದ ಎಲೆಕ್ಟ್ರಾನಿಕ್ ಕಂಡಕ್ಟೆನ್ಸ್ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ನಿಮಗೆ ಥರ್ಡ್ ಆಪ್ಷನ್ ಬರುತ್ತೆ, ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪರ್ ಆಟಮ್. ಕ್ವಶನ್ ನಂಬರ್ 39, ಫಾರ್ ಎ ಗಿವನ್ ಹಾಫ್ ಸೆಲ್ Al3++ 3 electrons gives rise to aluminum. On increasing the concentration of aluminum ion, the electrode potential increases. First option ಬರುತ್ತೆ, increases. ಕ್ವಶನ್ ನಂಬರ್ 40, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ನಿಮಗೆ ಓಕೆ ಇಲ್ಲಿ ಲಿಸ್ಟ್ 1 ಲಿಸ್ಟ್ 2 ನಲ್ಲಿ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಅಯಾನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಥರ್ಡ್ ಆಪ್ಷನ್ ಬರುತ್ತೆ, A3B4C2D1, ಅಂದರೆ Ag+ is required 96,500 coulomb. Ag+ is required 96,500 coulombs. Magnesium is required 1,93,000, and aluminum is required 2,89,500, and titanium is required 3,86,000 coulombs per mole. ಸೊ ನಿಮಗೆ ಥರ್ಡ್ ಆಪ್ಷನ್ ಬರುತ್ತೆ, A3B4C2D1. ನೆಕ್ಸ್ಟ್ ಕ್ವಶನ್ ನಂಬರ್ 41, catalysts are used to increase the rate of reaction because it decreases the activation energy. ಸೊ ಥರ್ಡ್ ಒನ್ ಬರುತ್ತೆ, ಡಿಕ್ರೀಸಸ್ ದಿ ಆಕ್ಟಿವೇಶನ್ ಎನರ್ಜಿ ಆಫ್ ದ ರಿಯಾಕ್ಷನ್. ಇದು ಅಷ್ಟೇ ಆಸ್ ಇಟ್ ಈಸ್ ಕ್ವಶನ್ ಇದೆ, ನಿಮಗೆ ಪ್ರಾಕ್ಟೀಸ್ ಕ್ವಶನಲ್ಲಿ ಚೆಕ್ ಮಾಡಿ ಆಸ್ ಇಟ್ ಈಸ್. ಕ್ವಶನ್ ನಂಬರ್ 42, half life of a first order reaction is 20 seconds. The initial concentration of the reactant is 0.2 molar. Then the concentration of reactant left after 80 seconds will be. ಸೊ ನೀವು ಇದಕ್ಕೆ 0.0125, ಇದಕ್ಕೆ ಶಾರ್ಟ್ಕಟ್ಟು ಹೇಳಿದ್ದೀನಿ ಯಾವ ಥರ ಸಾಲ್ವ್ ಮಾಡೋದಂತ, ಪ್ರಾಕ್ಟೀಸ್ ಕ್ವಶನಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಸೊ 42, ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 43, ಗ್ರಾಫ್ ಈಸ್ ಗಿವನ್. ಇದು ಅಷ್ಟೇ ಸೇಮ್ ಆಸ್ ಇಟ್ ಈಸ್ ಕ್ವಶನನ್ನು ನಾನು ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಕ್ರ್ಯಾಶ್ ಕೋರ್ಸಲ್ಲಿ. ಸೇಮ್ ಕ್ವಶನ್ ಇದೆ, ಸಿಮಿಲರ್ ಇದೆ, ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗಿದೆ, ಬಟ್ ಇದೇ ಆಕ್ಟಿವೇಶನ್ ಎನರ್ಜಿ ಫಾರ್ ದ ರಿವರ್ಸ್ ರಿಯಾಕ್ಷನ್ ಕ್ಯಾಲ್ಕುಲೇಟ್ ಮಾಡಿದೆ, ಗ್ರಾಫಲ್ಲೇ ಕೊಟ್ಟಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಸೊ ಈ ಕ್ವಶನ್ಗೆ 43ಗೆ ನಿಮಗೆ ಸೆಕೆಂಡ್ ಒನ್ ಬರುತ್ತೆ, 125 ಕಿಲೋಜೌಲ್ ಬರುತ್ತೆ, 125 ಕಿಲೋಜೌಲ್ ಸೆಕೆಂಡ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 44 ಬಂದರೆ ನಿಮಗೆ, ಫಾರ್ 2 moles of N2O5 gives rise to 4 moles of NO2 plus O2. The initial concentration of N2O5 is 2 mole per liter. After the 300 minutes, it is reduced to 1.4 mole per liter. The rate of production of NO2 is. ಸೊ ನಿಮಗೆ ಇಲ್ಲಿ 4 × 10⁻³ ಬರುತ್ತೆ, ಆಪ್ಷನ್ 1 ಬರುತ್ತೆ, 4 × 10⁻³ ನೆಕ್ಸ್ಟ್ ಕ್ವಶನ್ ನಂಬರ್ 45, ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ಸ್ ಆಫ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್ ಆರ್ ಯೂನಿಟ್ಲೆಸ್. ನಿಮಗೆ ಇದರಲ್ಲಿ ಮೋಲ್ ಫ್ರಾಕ್ಷನ್ ಆ್ಯಂಡ್ ಮಾಸ್ ಪರ್ಸೆಂಟೇಜ್ ಬರುತ್ತೆ, ಮೋಲ್ ಫ್ರಾಕ್ಷನ್ ಆ್ಯಂಡ್ ಮಾಸ್ ಪರ್ಸೆಂಟೇಜ್ ಆರ್ ಯೂನಿಟ್ಲೆಸ್. ನೆಕ್ಸ್ಟ್ ಕ್ವಶನ್ ನಂಬರ್ 46, ದ ಸೆಲೆಕ್ಟ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಫ್ರಮ್ ದ ಫಾಲೋಯಿಂಗ್. ನಿಮಗೆ ಇಲ್ಲಿ ಥರ್ಡ್ ಆಪ್ಷನ್ ಬರುತ್ತೆ, BC ಓನ್ಲಿ, BC. ಸೊ BC ಆರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಸೊ BC ಅಂದರೆ in the answer calculation 2.5 into 1.25 has 4 significant figures is wrong, and zeros preceding the first non-zero digit are significant also wrong. So B, C are wrong. So ನಿಮಗೆ ಆಪ್ಷನ್ 3 ಬರುತ್ತೆ, BC are only. Question number 47, given below are atomic masses of the elements, which of the following does not form triad. So which of the following does not form triad ಗೆ ನಿಮಗೆ, so that is chlorine, potassium, calcium, ಆಪ್ಷನ್ 4 ಬರುತ್ತೆ. Next question number 48, change the hybridization of the aluminum of the following reaction. AlCl3 plus Cl minus gives rise to AlCl4 minus. ಸೊ ಇದಕ್ಕೆ ನಿಮಗೆ ಆಪ್ಷನ್ 3 ಬರುತ್ತೆ, sp2 will change to sp3 hybridization ಆಗುತ್ತೆ. ಕ್ವಶನ್ ನಂಬರ್ 49, ಮ್ಯಾಚ್ ದ ಲಿಸ್ಟ್ 1 ಲಿಸ್ಟ್ 2, ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಸೊ ನಿಮಗೆ ಇಲ್ಲಿ ಸೆಕೆಂಡ್ ಆಪ್ಷನ್ ಬರುತ್ತೆ, A3B4C1D2. A3 ಅಂದರೆ ನೈಟ್ರೋಜನ್ ಮಾನಾಕ್ಸೈಡ್ ಹ್ಯಾಸ್ ಬಾಂಡ್ ಆರ್ಡರ್ 2, ಕಾರ್ಬನ್ ಮಾನಾಕ್ಸೈಡ್ ಹ್ಯಾಸ್ ಅ ಬಾಂಡ್ ಆರ್ಡರ್ 3, ಆ್ಯಂಡ್ O2 minus has a bond order 1.5. ಸೊ ಅಂಡರ್ D, O2 has a bond order 2. ನಿಮಗೆ ಇದನ್ನು ಶಾರ್ಟ್ಕಟ್ಟಲ್ಲಿ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಸಿಮಿಲರ್ ಎಕ್ಸಾಂಪಲ್, ಸೇಮ್ ಎಕ್ಸಾಂಪಲ್ ಇದೆ ನೋಡಿ, ನಾನು ಪ್ರಾಕ್ಟೀಸ್ ಕ್ರ್ಯಾಶ್ ಕೋರ್ಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆನ್ಲೈನಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೇಮ್ ಕ್ವಶನ್ ಆಸ್ ಇಟ್ ಈಸ್ ಕ್ವಶನ್ ಇದೆ ನೋಡಿ ಬೇಕಾದ್ರೆ. ಕ್ವಶನ್ ನಂಬರ್ 50, ಮತ್ತು ಶಾರ್ಟ್ಕಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಥರ ಸಾಲ್ವ್ ಮಾಡೋದಿದ್ದೀನ 1 ಮಿನಿಟಲ್ಲಿ ಅಂತ.
Question number 50, the electronic configuration of XY given below. ಸೊ ಈ ಕ್ವಶನ್ಗೆ ನಿಮಗೆ ಫೋರ್ತ್ ಬರುತ್ತೆ XY3 ಕೋವಲೆಂಟ್ ಬಾಂಡ್. XY3 ಕೋವಲೆಂಟ್ ಬಾಂಡ್. ನೆಕ್ಸ್ಟ್ ಕ್ವಶನ್ ನಂಬರ್ 51, ಮ್ಯಾಚ್ ದ ಲಿಸ್ಟ್ 1 ವಿತ್ ದ ಲಿಸ್ಟ್ 2. ಓಕೆ, ನಿಮಗೆ ಇಲ್ಲಿ ಸೆಕೆಂಡ್ ಆಪ್ಷನ್ ಬರುತ್ತೆ A4B3C1D2 ಕಾಂಬಿನೇಷನ್ ರಿಯಾಕ್ಷನ್. ದಟ್ ಈಸ್ ಅ ಫೋರ್ತ್ ಕಾಂಬಿನೇಷನ್ ರಿಯಾಕ್ಷನ್. ಓಕೆ, ಸಾರಿ, ಇಲ್ಲಿ ದಟ್ ಈಸ್ ಜಸ್ಟ್ ಅ ಮಿನಿಟ್. ಓಕೆ, ನಿಮಗೆ ಇದು ಫೋರ್ತ್ ಆಪ್ಷನ್ ಬರುತ್ತೆ. ದಟ್ ಈಸ್ ಫೋರ್ತ್ ಆಪ್ಷನ್. ನಿಮಗೆ ಫೋರ್ತ್ ಆಪ್ಷನ್ ಬರುತ್ತೆ ಇಲ್ಲಿ A3 ಕಾಂಬಿನೇಷನ್ ರಿಯಾಕ್ಷನ್ ದಟ್ CH4 plus 2O2 gives rise to CO2 plus 2H2O. And B, decomposition reaction is 2H2O gives rise to H2 plus O2, 4. And C, displacement reaction ಗೆ 1 ಬರುತ್ತೆ. Disproportionation reaction ಗೆ that is hydrogen peroxide decomposition reaction ಬರುತ್ತೆ, gives rise to H2 plus O2. So ನಮಗೆ fourth option is correct. Okay, next one, question number 52. In the following pairs, the one with the both transition metal ions are colorless. ಸೊ ನಿಮಗೆ ಇದಕ್ಕೆ ಸೆಕೆಂಡ್ ಆಪ್ಷನ್ ಬರುತ್ತೆ ಸ್ಕ್ಯಾಂಡಿಯಮ್ +3 ಆ್ಯಂಡ್ ಜಿಂಕ್ 2+. ಸೇಮ್ ಕ್ವಶನ್, ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಕ್ವಶನ್ ಇದೆ ನೋಡಿ. ಸೇಮ್ ಕ್ವಶನನ್ನೇ ಕ್ರ್ಯಾಶ್ ಕೋರ್ಸಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಸ್ ಇಟ್ ಈಸ್ ಕ್ವಶನ್, ಡಿಫ್ರೆಂಟ್ ಅಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಕ್ವಶನ್ ಇದೆ ವಿತ್ ಆಪ್ಷನ್ಸ್ ನೋಡಿ, ಸೇಮ್ ಇದೆ. ಕ್ವಶನ್ ನಂಬರ್ 53, ಇನ್ ದಿ ರಿಯಾಕ್ಷನ್ ಬಿಟ್ವೀನ್ ಹೈಡ್ರೋಜನ್ ಸಲ್ಫೈಡ್ ಅಸಿಡಿಫೈಡ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಸೊ ನಿಮಗೆ ಇದಕ್ಕೆ ಸೆಕೆಂಡ್ ಆಪ್ಷನ್ ಬರುತ್ತೆ H2S is reduced to sulfur, MnO4- is oxidized to Mn2+. Okay, next question number 54, a member of lanthanide series which is known to exhibit +4 oxidation state is cerium ಬರುತ್ತೆ. First one, option 1 is correct. Question number 55, in which of the following pairs both the elements do not have N-1 D10 NS2 configuration. So ನಿಮಗೆ ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಸಿಲ್ವರ್ ಅಂಡ್ ಕಾಪರ್. Next question number 56, a ligand which has two different donor atoms and either the two ligands with the central atom or ion in the complex we call it as, ಇದಕ್ಕೆ ambidentate ligands ಅಂತ ಕರಿತೀವಿ. Next question number 57, which of the following statements are true about nickel tetracarbonyl compounds. ಸೊ ಇದಕ್ಕೆ ನಿಮಗೆ ಸೆಕೆಂಡ್ ಆಪ್ಷನ್ ಬರುತ್ತೆ, ಇಟ್ ಈಸ್ ಟೆಟ್ರಾಹೆಡ್ರಲ್ ಜಾಮೆಟ್ರಿ ಕರೆಕ್ಟ್ ಆಗಿದೆ. ಆ್ಯಂಡ್ ಕೋಆರ್ಡಿನೇಷನ್ ನಂಬರ್ ನಿಕಲ್ ಇಸ್ ಟು ರಾಂಗ್ ಇದೆ. ಸೊ ಕಾಂಪ್ಲೆಕ್ಸ್ ಇಸ್ sp3 ಹೈಬ್ರಿಡ್ ಇಸ್ ಕರೆಕ್ಟ್ ಆಗಿದೆ. ಇಟ್ ಹ್ಯಾಸ್ ಐಸ್ಪಿನ್ ಕಾಂಪ್ಲೆಕ್ಸ್, ದಟ್ ಈಸ್ ಆಲ್ಸೋ ಟ್ರೂ. ಕಾಂಪ್ಲೆಕ್ಸ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್, ದಟ್ ಈಸ್ ಆಲ್ಸೋ ಟ್ರೂ. ಸೆಕೆಂಡ್ ಒನ್ ಬಿಟ್ಟು ಇನ್ನೆಲ್ಲ ಕರೆಕ್ಟ್ ಆಗಿರುತ್ತೆ, ಅಂದರೆ ACDE ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಐ ಮೀನ್ ಬಿ ಇಸ್ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಕರೆಕ್ಟ್ ಆಗಿದೆ, ಅಂದರೆ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್, ACDE. ಕ್ವಶನ್ ನಂಬರ್ 58, ವಿಚ್ ಫಾರ್ಮುಲಾ ಆ್ಯಂಡ್ ಇಟ್ಸ್ ನೇಮ್ ಕಾಂಬಿನೇಷನ್ ಇಸ್ ಇನ್ಕರೆಕ್ಟ್. ನಮಗೆ ಇಲ್ಲಿ ಫೋರ್ತ್ ಆಪ್ಷನ್ ಬರುತ್ತೆ CONH3 CO3 Cl potassium pentaamine carbonyl cobalt 3. It's wrong name of the compound. Question number 59, in the complex ion FeCO4 that the coordination number of the iron is, ನಿಮಗೆ ಇಲ್ಲಿ ಆಪ್ಷನ್ 4 ಬರುತ್ತೆ 6 is a coordination number. Question number 60, they have given, ಇದು ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ಕ್ವಶನ್ ಇದೆ ನೋಡಿ. ಈಗ ನಾನೇನು ಪ್ರೀವಿಯಸ್ ಒಂದು 2-3 ಕ್ವಶನ್ಸ್ ಕೊಟ್ಟೆ, ಆ್ಯಸ್ ಇಟ್ ಈಸ್. ಕ್ವಶನ್ ನಂಬರ್ 59 ಆ್ಯಸ್ ಇಟ್ ಈಸ್ ನಿಮಗೆ ಡಿಸ್ಕಷನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ವಶನ್ ನಂಬರ್ 60 ಆಲ್ಸೋ ಆ್ಯಸ್ ಇಟ್ ಈಸ್. ಓಕೆ, ಅಸಿಟಿಕ್ ಆ್ಯನೈಡ್ರೈಡ್ ಯೂಸ್ ಮಾಡೋದೆ ಫಾರ್ ದ 5 ಹೈಡ್ರಾಕ್ಸಿಲ್ ಗ್ರೂಪ್ಸ್ ಆ್ಯಂಡ್ ದಟ್ಸ್ ನಿಮ್ಗೆ ಯಾವ ಆಪ್ಷನ್ ಬರುತ್ತೆ ಅಂದರೆ ಥರ್ಡ್ ಆಪ್ಷನ್ ಬರುತ್ತೆ, ದಟ್ ಈಸ್ A3B1C2D4. ಸೊ ದಟ್ ಈಸ್ ಅಸಿಟಿಕ್ ಆ್ಯನೈಡ್ರೈಡ್ 5 hydroxyl groups, bromine water glucose as an aldehyde group, and hydroiodic acid, that is glucose as a straight chain with the 6 carbon atoms, hydrogen cyanide which is for glucose as a carbonyl group. ಸೊ ಅಂತಂದರೆ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್, A3B1C2D4. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ ಎಕ್ಸ್ಪ್ಲನೇಷನನ್ನು ಮಾಡ್ತೀನಿ ಇದಕ್ಕೆ.
ಸಿ ಇ ಟಿಗೆ ಈ ಏನು ಪೇಪರ್ ಇದೆ ಕಂಪ್ಲೀಟಾಗಿ ಡೀಟೇಲ್ ಎಕ್ಸ್ಪ್ಲನೇಷನ್ ನಾನು ಮಾಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಆದಷ್ಟು, ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.